ಧನುಸ್ಸು ರಾಶಿ, ನಿಮ್ಮ ಉದಾರವಾದಂತಹ ಭಾವನೆ, ಬೇರೆಯವರಿಗೆ ಏನಾದರೂ ಕೊಡಬೇಕು, ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಹಲವಾರು ಜನಕ್ಕೆ ಅನುಕೂಲವಾಗುತ್ತೆ. ಯೋಗ್ಯರಲ್ಲದೇ ಇರತಕ್ಕಂಥವರು ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮನ್ನು ಹಲವಾರು ಜನ ಆಶ್ರಯಿಸಬಹುದು. ಅನಗತ್ಯವಾದಂತಹ ಸಲಹೆ ಅಥವಾ ಮಾತಿನಿಂದ ಅವಮಾನವಾಗತ್ತೆ. ನಾನೇನೋ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವರಿಗೇನಾದರೂ ತಿಳುವಳಿಕೆಯನ್ನು ಹೇಳೋಕ್ಕೋದ್ರೆ ಅವರಿಂದ ನೀವು ಅನ್ನಿಸ್ಕೊಳ್ಬೇಕಾಗತ್ತೆ. ಅದು ಬೇಡ ಅನ್ನುವಂಥದ್ದು. ಸಂಬಂಧಿಕರ ಮನೆಯ ಮದುವೆ ವಿಚಾರಕ್ಕೆ ನೀವು ಯಾವುದೇ ಕಾರಣಕ್ಕೂ ಮಾತಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಅವಮಾನವಾಗುತ್ತೆ. ನಾನೇನೋ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಬಾಯಿ ಹಾಕಿ ಆ ವಿಷಯದಿಂದ ನಿಮಗೆ ಅವಮಾನವನ್ನು ಮಾಡಿಕೊಳ್ತಕ್ಕಂಥದ್ದು ಅದು ಒಳ್ಳೆಯದಾ ಅಂತ ಹೇಳಿ ಆಲೋಚನೆಯನ್ನು ಮಾಡಿ, ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ, ಮಾಹಿತಿಯ ಕೊರತೆಯಾಗತ್ತೆ, ಸ್ವಲ್ಪ ಸಮಯ ಹೆಚ್ಚು ವ್ಯರ್ಥವಾಗತ್ತೆ. ಇದೆಲ್ಲವನ್ನು ಸರಿಯಾಗಿ ನೋಡ್ಕೊಳ್ಬೇಕಾದಂಥದ್ದು. ಕುಟುಂಬದ ಜವಾಬ್ದಾರಿ ಇರುವಂಥವರು ನಿಷ್ಠೆಯಿಂದ ಅದನ್ನು ಪೂರೈಸಬೇಕು. ಯಾವುದೇ ರೀತಿಯ ತಪ್ಪುಗಳು, ಸಂಕುಚಿತವಾದಂತಹ ಭಾವನೆ, ಅನುಮಾನ ಇದು ಯಾವುದೂ ಕೂಡ ಅಲ್ಲಿ ಸುಳಿಬಾರದು ಅಂತ ಅರ್ಥ. ಋಣಾತ್ಮಕವಾದಂತಹ ವಿಷಯಗಳಿಂದ ದುಃಖ ಬರುತ್ತೆ. ಆದ್ದರಿಂದ ಆ ರೀತಿ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದೇ ಬೇಡ. ನರಸಿಂಹನನ್ನು ಪ್ರಾರ್ಥನೆ ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ತಪ್ಪುಗಳೇ ನಿಮ್ಮ ಶತ್ರುಗಳಾಗುತ್ತೆ. ಹಾಗಾಗಿ ಏನೇನು ತಪ್ಪುಗಳಿದೆ ಅವುಗಳ ಪಟ್ಟಿಯನ್ನು ಮಾಡ್ತಾ ಹೋಗಿ ಆದಷ್ಟು ಅವುಗಳನ್ನು ಸರಿಪಡಿಸ್ಕೊಳ್ಳಿ, ಬದಲಾವಣೆಗೆ ಅವಕಾಶ ಮಾಡಿಕೊಳ್ಳಿ, ಪರಿವರ್ತನೆಗೆ ಪ್ರಯತ್ನವನ್ನು ಮಾಡಿ. ಗೌರವ ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಸ್ವಂತಿಕೆಯಿಂದ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಎಲ್ಲದಕ್ಕೂ ಕೂಡ ಬೇರೆಯವರನ್ನ ಆಶ್ರಯ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಬೇರೆಯವರ ಆಶ್ರಯ ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಆದರೆ ನಿರ್ಧಾರಗಳು ನಿಮ್ಮ ಸ್ವಂತಿಕೆಯಾಗಿರಬೇಕು ಅಂತಕ್ಕಂಥದ್ದು. ಬೇರೆಯವರನ್ನ ಅನುಸರಿಸ್ತಕ್ಕಂಥದ್ದು, ಅನುಕರಿಸ್ತಕ್ಕಂಥದ್ದು ಇದರ ಎಷ್ಟರ ಮಟ್ಟಿಗೆ ಸಾಧ್ಯ, ಎಷ್ಟು ದಿವಸ ಸಾಧ್ಯ ಅಂತ ಹೇಳಿ ಆಲೋಚನೆಯನ್ನು ಮಾಡಿ. ಅದೇ ರೀತಿಯಲ್ಲೇ ಇದ್ದರೆ ನಿಮ್ಮ ಸ್ವಂತ ಬುದ್ಧಿ ಏನು ಅನ್ನೋದು ಪ್ರಶ್ನೆಯಾಗಬಹುದು. ನಿಮ್ಮ ಪ್ರಾಮಾಣಿಕತೆ, ದಕ್ಷತೆ ಗಟ್ಟಿಯಾಗಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಮತ್ತು ಗಟ್ಟಿತನವನ್ನು ಕಾಪಾಡಿಕೊಳ್ಬೇಕು. ಧೈರ್ಯದಿಂದ ಯಾವುದೇ ನಿರ್ಧಾರಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ವೃತ್ತಿ ಜೀವನದಲ್ಲಿ ತುಂಬ ಆಲೋಚನೆಯನ್ನು ಮಾಡಿ ಅಥವಾ ಉತ್ಸಾಹದಿಂದ ಕೆಲಸವನ್ನು ಮಾಡಿ ನಿಮಗೆ ಹಿನ್ನಡೆಯಾದಾಗ ಮನಸ್ಸು ಗಟ್ಟಿಯಾಗಿದ್ದರೆ, ಧೈರ್ಯದಿಂದಿದ್ದರೆ ಯಾವುದೇ ರೀತಿಯ ಭಯ ಕಾಡೋದಿಲ್ಲ. ಅದಿಲ್ಲ ಅಂತಾದರೆ ಯಾವ ಕೆಲಸಕ್ಕೆ ಹೆಜ್ಜೆ ಇಡಬೇಕಾದರೂ ಕೂಡ ಭಯ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದು. ಕೆಲವು ವಿಚಾರಗಳಲ್ಲಿ ತುಂಬ ಹಿಂಜರಿಕೆಯ ಸ್ವಭಾವ ನಿಮ್ಮದಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಂಡು ಧೈರ್ಯವನ್ನು ತಂದುಕೊಳ್ಬೇಕಾಗತ್ತೆ. ತಾಪಸ ಮನ್ಯುವಿನ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ, ಹೊಸ ಆಲೋಚನೆಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇಲ್ಲಿಯವರೆಗೆ ಏನು ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ ನಿಮ್ಮ ಆಲೋಚನೆಗಳಿತ್ತು, ಅದನ್ನು ಮೀರಿ, ಅದನ್ನು ದಾಟಿ, ಅದನ್ನು ಬಿಟ್ಟು ಬೇರೆ ಆಲೋಚನೆಗಳು ಬಂದಾಗ ಅದರಲ್ಲಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಖಂಡಿತವಾಗಿದೆ. ವ್ಯಾವಹಾರಿಕವಾದಂತಹ ಫಲಿತಾಂಶ ಉತ್ತಮವಾಗಿರುತ್ತೆ. ಅಂದರೆ ಹಣದ ಗಳಿಕೆ, ಉಳಿಕೆ ಇತ್ಯಾದಿಗಳ ಬಗ್ಗೆ ಅನುಕೂಲ ಇರುತ್ತೆ ಅಂತ ಅರ್ಥ. ದೂರದ ಪ್ರಯಾಣಕ್ಕೆ ತೊಂದರೆ ಆಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಅನಗತ್ಯವಾದಂತಹ ಪ್ರಯಾಣ ಇದ್ದರೆ, ಆ ಯೋಚನೆ ಇದ್ದರೆ ಖಂಡಿತವಾಗಿ ಅದನ್ನು ಸದ್ಯಕ್ಕೆ ದೂರ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಆರೋಗ್ಯದ ಬಗ್ಗೆ ಹಳೆಯ ನೋವೇನಾದರೂ ಇದ್ದರೆ ಅದು ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದು. ಅಗತ್ಯ ಬಿದ್ದರೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯೂ ಅಲ್ಲಿ ಕಾಣಬಹುದು ಅನ್ನುವಂಥದ್ದನ್ನು ಗಮನಿಸಿ. ನಿಮ್ಮ ಬಂಧು ಬಾಂಧವರಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಇರತಕ್ಕಂತಹ ಆತ್ಮೀಯತೆಯನ್ನು, ಸ್ನೇಹ ಭಾವವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ನೀವು ಪ್ರಾಮಾಣಿಕರು ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕಾದಂತಹ ಸ್ಥಿತಿ ಒದಗಿದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆತ್ಮವಿಶ್ವಾಸದ ಶಕ್ತಿಯಿಂದ ನಿಮ್ಮ ಇರುವಿಕೆಯನ್ನು ನೀವು ಕಂಡುಕೊಳ್ಬೇಕು. ನಾನು ಭೂಮಿ ಮೇಲೆ ಇದ್ದೇನೆ, ವ್ಯವಹಾರವನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಭಾವನೆ ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬೇಕು. ಯಾವ ಕೆಲಸ ಬಂದರೂ ಕೂಡ ನಾನು ಅದನ್ನು ಧೈರ್ಯವಾಗಿ ನಿಭಾಯಿಸಬಲ್ಲೆ ಅನ್ನುವಂಥದ್ದು ನಿಮಗೆ
ಗೊತ್ತಾಗಬೇಕಾದಂಥದ್ದಿದೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಅಂತಹ ಬುದ್ಧಿಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ನಿಮ್ಮದಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಬೇರೆಯವರ ವಿಚಾರಕ್ಕೆ ಹೋಗಬೇಡಿ, ಅದು ನಿಮಗೆ ತೊಂದರೆಗೆ ಕಾರಣ ಇದೆ. ಜೀವಕ್ಕೆ ಕುತ್ತು ಬಂದರೆ ಆಶ್ಚರ್ಯಪಡಬೇಕಾದ್ದಿಲ್ಲ ಅಂತ ಅರ್ಥ. ನಿಮ್ಮ ದಿನಚರಿಯಲ್ಲಿ ಬದಲಾವಣೆಯಾಗತ್ತೆ, ಬೇಸರವಾಗುತ್ತೆ. ಏನೋ ಕೆಲಸ ಮಾಡ್ತಾ ಇರ್ತೀರಿ, ಅನಗತ್ಯವಾದಂತಹ ಯಾವುದೋ ವಿಷಯ ಬರುತ್ತೆ, ಯಾರೋ ಜಗಳ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ವಿಷಯ ಗೊತ್ತಾಗುತ್ತೆ, ನಿಮ್ಮ ಕೆಲಸವನ್ನು ಬಿಟ್ಟು ಅಲ್ಲಿಗೆ ಹೋಗ್ತೀರಿ. ಪ್ರಯೋಜನ ಏನು? ನಿಮಗಿರ್ತಕ್ಕಂತಹ ಕೋಪವೋ ತಾಪವೋ ಅಲ್ಲಿ ಇನ್ನೊಂದು ಅನರ್ಥಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಬೇರೆಯವರಿಗೆ ಸಹಾಯ ಮಾಡಿದಂತಹ ದಿವಸಗಳನ್ನು ನೀವು ಜ್ಞಾಪಿಸ್ಕೊಳ್ಬಹುದು. ಅದಕ್ಕೆ ಅವಕಾಶ ಇದೆ. ನಾನು ಯಾರಿಗೋ ನನ್ನ ಕೈ ನಡೀತಾ ಇದ್ದಾಗ ಸಹಾಯವನ್ನು ಮಾಡಿದ್ದೆ ಅನ್ನುವಂಥದ್ದನ್ನು ಮೆಲುಕು ಹಾಕುವಂತಹ ಸಂದರ್ಭ ಇದು. ಯಾವುದೇ ಒತ್ತಡಗಳು ಇಲ್ಲದೇ ಇದ್ದಾಗ, ಮನಸ್ಸು ಪ್ರಶಾಂತವಾಗಿದ್ದಾಗ, ಸತ್ಯಾಸತ್ಯತೆಯ ಬಗ್ಗೆ ಆಲೋಚನೆಯನ್ನು ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಕವನ್ನು ನೀವು ಕಂಡುಕೊಂಡ್ರೆ ನಿಮಗೆ ಅದು ಕ್ಷೇಮವಾಗುತ್ತೆ. ಮಹಿಳೆಯರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವೈವಾಹಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ, ಕುಟುಂಬದಲ್ಲಿ ಸಮಸ್ಯೆ ಇರತಕ್ಕಂಥವರು ಯಾವುದರಿಂದ ಸಮಸ್ಯೆ ಅಂತ ಹೇಳಿ ತಿಳ್ಕೊಳ್ಳುವಂತಹ ದಿವಸವಾಗುತ್ತೆ. ಅದು ಬಹಳ ಮುಖ್ಯ. ಮುಕ್ತವಾಗಿ ಮಾತನಾಡಿ ಇರತಕ್ಕಂತಹ ಸಮಸ್ಯೆಯನ್ನು ಕಂಡುಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂತಹದ್ದು. ಮುಂದಿನ ದಿನಮಾನದಲ್ಲಿ ಹಿಂದೆ ನಡೆದಂತಹ ಕೈ ಘಟನೆಗಳು ಪುನರಾವರ್ತಿ ಆಗದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ದಂಪತಿಗಳಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಬೇಡ, ಅನ್ಯೋನ್ಯತೆ ಇರಲಿ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.